ನಾನು ವರ್ಣಮಾಲೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್. ವರ್ಣಮಾಲೆಯಲ್ಲಿ 3 ವಿಧಗಳು. ಅವುಗಳೆಂದರೆ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಕಗಳು. ನೆಕ್ಸ್ಟ್. ನನ್ನಲ್ಲಿ ಸ್ವರಾಕ್ಷರಗಳಿವೆ. ಸ್ವರಗಳಲ್ಲಿ 2 ವಿಧ, ಹ್ರಸ್ವ ಸ್ವರ ಮತ್ತೊಂದು ದೀರ್ಘ ಸ್ವರ. ನೆಕ್ಸ್ಟ್. ನಾನು ಹ್ರಸ್ವ ಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳೆನ್ನುವರು. ಅವುಗಳಾವುವೆಂದರೆ ಅ, ಇ, ಉ, ಋ, ಎ, ಓ. ಇವುಗಳನ್ನು ಹ್ರಸ್ವ ಸ್ವರಗಳೆನ್ನುವರು. ನೆಕ್ಸ್ಟ್. ನಾನು ದೀರ್ಘ ಸ್ವರ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ದೀರ್ಘ ಸ್ವರ ಎನ್ನುವರು. ಅವುಗಳು ಆ, ಇ, ಉ, ಎ, ಐ, ಓ, ಔ. ನೆಕ್ಸ್ಟ್. ನಾನು ವ್ಯಂಜನ ಅಕ್ಷರಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ವ್ಯಂಜನ ಅಕ್ಷರಗಳು. ಒಟ್ಟು ವ್ಯಂಜನ ಅಕ್ಷರಗಳ ಸಂಖ್ಯೆ 34. ನೆಕ್ಸ್ಟ್. ನಾನು ವರ್ಗೀಯ ವ್ಯಂಜನಗಳು. 20 ಅಕ್ಷರಗಳೇ. ಅವು ಯಾವುವು ಎಂದರೆ ಖ, ಖ, ಘ, ಘ, ಛ, ಛ, ಝ, ಝ, ಠ, ಠ, ಢ, ಢ, ಥ, ಥ, ಧ, ಧ, ಫ, ಫ, ಭ, ಭ. ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡುವುದರಿಂದ ವರ್ಗೀಯ ವ್ಯಂಜನಗಳೆನ್ನುವರು. ನೆಕ್ಸ್ಟ್. ನಾನು ಅವರ್ಗೀಯ ವ್ಯಂಜನ ಅಕ್ಷರಗಳು. ಅವು ಯಾವುವು ಎಂದರೆ ಯಾಕಾರದಿಂದ ಳಕಾರದವರೆಗೆ 9 ಅಕ್ಷರಗಳಿವೆ. ಅವು ಯಾವುವು ಎಂದರೆ ಹ, ರ, ಳ, ವ, ಶ, ಸ, ಹ, ಳ. ನೆಕ್ಸ್ಟ್. ನಾನು ಅಲ್ಪ ಪ್ರಾಣಾಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳೆಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಅಲ್ಪ ಪ್ರಾಣಾಕ್ಷರಗಳೆನ್ನುವರು. ನನ್ನಲ್ಲಿ 10 ಅಕ್ಷರಗಳಿವೆ. ಕು, ಚ, ಟ, ತ, ಪ, ಗ, ಜ, ಡ, ದ, ಬ. ನೆಕ್ಸ್ಟ್. ನಾನು ಮಹಾಪ್ರಾಣ ಅಕ್ಷರಗಳು. ಹೆಚ್ಚು ಉಸಿರಿನಿಂದ ಉಚ್ಚರಿಸುವಾಗ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರ ಎನ್ನುವರು. ಕ, ಛ, ಟ, ತ, ಪ, ಗ, ಜ, ಡ, ತ, ಪ. ನೆಕ್ಸ್ಟ್. ನಾನು ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎನ್ನುವರು. ಅವು ಯಾವುವು ಎಂದರೆ ಇಣ್ಯ, ಇಣ್ಯ, ನ, ನ, ಮ. ನೆಕ್ಸ್ಟ್. ನಾನು ಯೋಗವಾಹಗಳು. ಯೋಗವಾಹದಲ್ಲಿ 2 ವಿಧ, ಅನುಸ್ವರ 1 ಸೊನ್ನೆ, ವಿಸರ್ಗ 2 ಸೊನ್ನೆ. ನಾನು ಅನುಸ್ವರ 1 ಸೊನ್ನೆ. ನಾನು ವಿಸರ್ಗ 2 ಸೊನ್ನೆ.